ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಇವತ್ತಿನಿಂದಲೇ ಖಡಕ್ ಲಾಕ್ಡೌನ್. ಬೆಂಗಳೂರಲ್ಲಿ ಹೇಗಿತ್ತು ರೂಲ್ಸ್? ಲಾಕ್ಡೌನ್ಗೆ ಕ್ಯಾರೆ ಅನ್ನದೇ ಬೀದಿಗಿಳಿದವರಿಗೆ ಬಿಸಿ ಮುಟ್ಟಿಸಿದ್ದು ಹೇಗೆ ಖಾಕಿ? ಮಾರ್ಕೆಟ್ಗಳಲ್ಲೂ ಜನಜಂಗುಳಿ, ಕುಂಟು ನೆಪ ಹೇಳಿ ಬೀದಿಗೆ ಬಂದ ಜನ. ಭಾರತದಲ್ಲಿರುವ ಕೊರೋನಾ ಸೋಂಕು ನಿಜಕ್ಕೂ ಅಪಾಯಕಾರಿನಾ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಕಂಟ್ರೋಲ್ಗಾಗಿ ಮಾಡಿರೋ ಟೈಟ್ ಲಾಕ್ಡೌನ್ ಹೇಗಿತ್ತು? ಮೊದಲ ದಿನದ ಲಾಕ್ಡೌನ್ನಲ್ಲೂ ಜನ ನಿರ್ಲಕ್ಷ್ಯದಿಂದ ಬೀದಿಗೆ ಬಂದ್ರ? ಸುಖ ಸುಮ್ಮನೆ ಬೀದಿಗೆ ಬಂದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದು ಹೇಗೆ? ನೋಡೋಣ ಲಾಕ್ಡೌನ್ ಡೇ 1 ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಹೆಮ್ಮಾರಿಯನ್ನ ಕಟ್ಟಿಹಾಕುವ ಸಲುವಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿದೆ. ಇಂದಿನಿಂದ ಮೇ 24ರವರೆಗೂ ಟೈಟ್ ಲಾಕ್ಡೌನ್ ಜಾರಿಯಾಗಿದ್ದು ಕಟ್ಟುನಿಟ್ಟಿನ ರೂಲ್ಸ್ ಇದೆ. ಹೀಗಾಗಿ ಅನಗತ್ಯವಾಗಿ ಬೀದಿಗಿಳಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರೆ ಕೆಲ ವಾಹನಗಳನ್ನ ಸೀಸ್ ಮಾಡಲಾಯಿತು. ಬೆಂಗಳೂರಿನಲ್ಲೂ ಕೆಲವರು ಬೇಕಾಬಿಟ್ಟಿ ಓಡಾಡ್ತಿದ್ದು ಖಾಕಿ ತಮ್ಮ ವರಸೆ ತೋರಿಸಿದ್ದಾರೆ. ಇವತ್ತಿನಿಂದ ಟೈಟ್ ಲಾಕ್ಡೌನ್ ಜಾರಿ ಇದ್ರೂ ಸಹ ಕೆಲವರು ಸುಖ ಸುಮ್ಮನೆ ಮನೆಯಿಂದ ಹೊರಬಂದಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಅನಗತ್ಯವಾಗಿ ಮನೆಯಿಂದ ಹೊರಬಂದವರಿಗೆ ಪೊಲೀಸರು ಲಾಠಿ ಏಟು ಕೊಟ್ಟು ಬಿಸಿ ಮುಟ್ಟಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ ಜಂಕ್ಷನ್ನಲ್ಲಿ ವಾಹನಗಳ ತಪಾಸಣೆ ಮಾಡಲಾಯಿತು. ಸೂಕ್ತ ಕಾರಣವಿಲ್ಲದೆ ಮನೆಯಿಂದ ಹೊರಬಂದ್ರೆ ಲಾಠಿ ಏಟು ಕೊಟ್ಟು ವಾಪಸ್ ಕಳಿಸಿದ್ರು. ಇಂದಿನಿಂದ ಲಾಕ್ಡೌನ್ ಇದ್ರೂ ಜನ ಮಾತ್ರ ಡೋಂಟ್ ಕೇರ್ ಅಂತಿದ್ರು. ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ ಬಳಿ ಸಂಚಾರ ಎಂದಿನಂತೆಯೇ ಇತ್ತು. ಸರ್ಕಾರ ಜಾರಿಗೆ ತಂದ ರೂಲ್ಸ್ ಜನರಿಗೆ ಲೆಕ್ಕಕ್ಕೆ ಇಲ್ಲವಾಗಿತ್ತು. ಆಟೋಗಳ ದರ್ಬಾರ್ಗೆ ಕಡಿವಾಣವೇ ಇರಲಿಲ್ಲ. ಯಶವಂತಪುರ ಮಾರ್ಕೆಟ್ನಂತ ಬೈಕ್ನಲ್ಲಿ ಜನ ಬರ್ತಿದ್ರು. ಮಾರ್ಕೆಟ್ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಉಂಟಾಗಿತ್ತು. ತರಕಾರಿ ವಾಹನ ಒಂದು ಕಡೆಯಾದ್ರೆ ಸುಮ್ಮನೆ ಓಡಾಡುವ ವಾಹನಗಳು ಮತ್ತೊಂದೆಡೆ ಜಮಾವಣೆಗೊಂಡಿದ್ವು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಲಾಕ್ಡೌನ್ ಇದೆಯೋ ಇಲ್ವೋ ಎಂಬ ಅನುಮಾನ ಮೂಡಿತ್ತು. ಯಾಕಂದ್ರೆ ಶಿವಾಜಿನಗರದಲ್ಲಿ ಎಗ್ಗಿಲ್ಲದೆ ಬಟ್ಟೆ ವ್ಯಾಪಾರ ನಡೆದಿತ್ತು. ಬೆಳ್ಳಂಬೆಳಗ್ಗೆಯೇ ಬಟ್ಟೆ ವ್ಯಾಪಾರದಲ್ಲಿ ವ್ಯಾಪಾರಿಗಳು ಬ್ಯುಸಿಯಾಗಿದ್ರು. ಶಿವಾಜಿನಗರದೊಳಗೆ ಬರಲು ಪೊಲೀಸರು ಹಿಂದೇಟು ಹಾಕಿದ್ರು. ಹೀಗಾಗಿ ಗ್ರಾಹಕರು ಕೂಡ ದೈಹಿಕ ಅಂತರವೇ ಇಲ್ಲದೆ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಖಡಕ್ ಲಾಕ್ಡೌನ್ನಿಂದಾಗಿ ಕೆಐಎಬಿಗೆ ಸಂಪರ್ಕ ಕಲ್ಪಿಸುವ ಹೈವೇಗಳು ಕಂಪ್ಲೀಟ್ ಬಂದ್ ಮಾಡಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ ಸಂಪರ್ಕಿಸೋ ಫ್ಲೈಓವರ್ ಕೂಡ ಬಂದಾಗಿದೆ. ಏರ್ಪೋರ್ಟ್ಗೆ ತೆರಳುವವರಿಗೆ ಸರ್ವಿಸ್ ರೋಡ್ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ 10 ಗಂಟೆ ಬಳಿಕ ಅನಗತ್ಯವಾಗಿ ರಸ್ತೆಗಿಳಿದ್ರೆ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡ್ರು. ಗೂಡ್ಸ್ ವಾಹನಗಳು, ಟ್ಯಾಕ್ಸಿಗಳ ಓಡಾಟಕ್ಕೂ ಹಲವು ನಿರ್ಬಂಧ ವಿಧಿಸಲಾಗಿತ್ತು. ಇವತ್ತಿನಿಂದ ಕಂಪ್ಲೀಟ್ ಲಾಕ್ಡೌನ್ ಇರೋದ್ರಿಂದ ಮೈಸೂರಿನಿಂದ ಬೆಂಗಳೂರಿಗೆ ಬರುವ ವಾಹನಗಳಿಗೆ ಅವಕಾಶ ಇರಲಿಲ್ಲ. ಎಂಟ್ರಿ ಕ್ಲೋಸ್ ಮಾಡಿದ್ದು ಯಾವುದೇ ವಾಹನಗಳನ್ನು ಬಿಡದ ಪೊಲೀಸರು ಬೆಂಗಳೂರಿನತ್ತ ಬರ್ತಿದ್ದ ವಾಹನಗಳನ್ನು ಮೈಸೂರು ಕಡೆಗೆ ಕಳಿಸ್ತಿದ್ರು. ನೈಸ್ ರೋಡ್ ಜಂಕ್ಷನ್ ಬಳಿ ಖಾಕಿ ತಪಾಸಣೆ ತುಂಬಾ ಟೈಟ್ ಆಗಿತ್ತು. ಸರ್ಕಾರದ ಹೊಸ ಲಾಕ್ಡೌನ್ಗೆ ಜನರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಬೆಳ್ಳಂಬೆಳಗ್ಗೆ ಅನಗತ್ಯವಾಗಿ ವಾಹನಗಳ ಓಡಾಟ ನಡೆದಿದ್ದು ಪೊಲೀಸರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಜನ ಬೇಕಾಬಿಟ್ಟಿ ಸಂಚಾರ ಮಾಡ್ತಿದ್ರು. ಬೆಳ್ಳಂಬೆಳಗ್ಗೆಯೇ ಮೈಸೂರು ಬ್ಯಾಂಕ್, ಮೆಜೆಸ್ಟಿಕ್ ಸುತ್ತಮುತ್ತ ಸಂಚಾರ ಎಗ್ಗಿಲ್ಲದೆ ನಡೆದಿತ್ತು. ವಾಹನ ಸಂಚಾರ ಇಲ್ಲದಿದ್ರೂ ಕಾರು, ಬೈಕ್ ಓಡಾಟ ಮಾತ್ರ ಎಂದಿನಂತೆಯೇ ಇತ್ತು. ಏರ್ಪೋರ್ಟ್ನ ಸಾದಹಳ್ಳಿ ಗೇಟ್ ಬಳಿ ಖಾಕಿ ಹೈ ಅಲರ್ಟ್ ಆಗಿದ್ದು ಬೆಳ್ಳಂಬೆಳಗ್ಗೆ ಅನಗತ್ಯವಾಗಿ ಓಡಾಡ್ತಿದ್ದವರಿಗೆ ಲಾಠಿ ಏಟು ಕೊಟ್ಟಿದ್ದಾರೆ. ಹಣ ವರ್ಗಾವಣೆಗೆ ಎಟಿಎಂಗೆ ತೆರಳುತ್ತಿದ್ದ ಯುವಕನಿಗೆ ಪೊಲೀಸರು ಪೆಟ್ಟು ಕೊಟ್ಟಿದ್ದಾರೆ. ಸ್ನೇಹಿತನ ಜೊತೆ ಬೈಕ್ನಲ್ಲಿ ಬಂದವನಿಗೂ ಲಾಠಿ ಏಟು ಬಿದ್ದಿದೆ. ನಡೆದುಕೊಂಡು ಹೋಗಿ ಹಣ ವರ್ಗಾಯಿಸಲು ಖಾಕಿ ಸೂಚನೆ ನೀಡಿತು. ಬಳಿಕ ವಾಹನವನ್ನ ಸೈಡಿಗೆ ಹಾಕಿ ನಡೆದುಕೊಂಡೇ ಯುವಕರು ಹೋದ್ರು. ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅವಕಾಶವಿಲ್ಲದಿದ್ರೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೈಸೂರು ಕಡೆಯಿಂದ ಬೆಂಗಳೂರು ಪ್ರವೇಶಕ್ಕೆ ಅವಕಾಶವೇ ಇಲ್ಲವಾಗಿದೆ. ಹೀಗಾಗಿ ಕೆಂಗೇರಿಯ ನೈಸ್ ಜಂಕ್ಷನ್ ಬಳಿ ಪೊಲೀಸರು ತೀವ್ರ ತಪಾಸಣೆ ನಡೆಸಿದ್ದಾರೆ. ಸುಖ ಸುಮ್ಮನೆ ವಾಹನ ರಸ್ತೆಗಿಳಿಸಿದವರಿಗೆ ಲಾಠಿ ಏಟು ಕೊಟ್ಟಿದ್ದಾರೆ. ಐಡಿ ಕಾರ್ಡ್ ಸೇರಿ ಏನೂ ಇಲ್ಲದೆ ಬಂದ ಯುವಕನನ್ನ ಅಟ್ಟಾಡಿಸಿಕೊಂಡು ಹೋಗಿ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಲಾಠಿ ಏಟಿಗೆ ಹೆದರಿ ಬೈಕ್ ಸಮೇತ ಎಸ್ಕೇಪ್ ಆದ್ರು. ಹೊಸ ಲಾಕ್ಡೌನ್ಗೆ ಹೆಚ್ಚು ಪವರ್ ಪಡೆದ ಖಾಕಿ ಪಡೆ ಅಲರ್ಟ್ ಆಗಿದ್ದು ಹೇಗೆ? ಪೊಲೀಸರ ಕೈಗೆ ತಗ್ಲಾಕೊಂಡ ಯುವತಿ ಕಣ್ಣೀರು ಹಾಕಿದ್ದು ಯಾಕೆ? ರೈಲ್ವೆ ಸ್ಟೇಷನ್ನಲ್ಲಿ ಜನಜಾತ್ರೆಗೆ ಇನ್ನೂ ಬೀಳದ ಬ್ರೇಕ್. ಇಂತಹ ಮತ್ತಷ್ಟು ಸ್ಟೋರಿ ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಅನಗತ್ಯವಾಗಿ ರಸ್ತೆಗಿಳಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸುತ್ತಿದ್ದು ರಾಜಧಾನಿಯಲ್ಲಿ ಲಾಕ್ಡೌನ್ ರೂಲ್ಸ್ ಅನ್ನ ಖಾಕಿ ಮತ್ತಷ್ಟು ಬಿಗಿಗೊಳಿಸಿದೆ. ಕೆಆರ್ ಮಾರುಕಟ್ಟೆ, ಮೈಸೂರು ರೋಡ್ನಲ್ಲಿ ಬಿಸಿ ಬಿಸಿ ಕಜ್ಜಾಯ ನೀಡಿದ್ರು. ಅನಗತ್ಯವಾಗಿ ರಸ್ತೆಗೆ ಇಳಿದಿದ್ದವರಿಗೆ ಬೆತ್ತದ ರುಚಿ ತೋರಿಸಿದ್ದು ಬೆಂಗಳೂರಿನ ಬಹುತೇಕ ಕಡೆ ಅನಗತ್ಯವಾಗಿ ರಸ್ತೆಗಿಳಿದ್ರೆ ಲಾಠಿ ಬೀಸಿದ್ರು.
ಇವತ್ತಿನಿಂದ ಟೈಟ್ ಲಾಕ್ಡೌನ್ ಜಾರಿಯಾಗಿರೋದ್ರಿಂದ ಬೆಂಗಳೂರಿನ ಬಹುತೇಕ ಕಡೆ ಪೊಲೀಸರು ಹೈ ಅಲರ್ಟ್ ಆಗಿದ್ರು. ಕೆಆರ್ ಮಾರ್ಕೆಟ್ನಲ್ಲಿ ಪೊಲೀಸರು ಬೇಕಾಬಿಟ್ಟಿ ಓಡಾಡೋರನ್ನ ತಡೆದ್ರು. ಸಿಲ್ಲಿ ರೀಸನ್ ಜೊತೆ ಎಂಟ್ರಿ ಕೊಟ್ಟ ಯುವತಿ ಬೈಕ್ ಸೀಸ್ ಮಾಡಲಾಯಿತು. ವಾಹನ ವಶಕ್ಕೆ ಪಡೆಯುತ್ತಿದ್ದಂತೆ ಯುವತಿ ನನ್ನ ಗಾಡಿ ಕೊಡಿ ಪ್ಲೀಸ್ ಅಂತ ಕಣ್ಣೀರು ಸುರಿಸಿದ್ಲು. ರಾಜ್ಯಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಆದರೂ ರೈಲು ಸಂಚಾರ ಇದೆ. ರಾಜ್ಯವನ್ನ ಲಾಕ್ ಮಾಡಿ ರೈಲು ಸೇವೆಗೆ ಸರ್ಕಾರದಿಂದ ಓಕೆ ಕೊಟ್ಟಿದ್ದು, ಹೊಸ ರೂಲ್ಸ್ನಿಂದ ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಇಂದು ಕೂಡ ರೈಲ್ವೆ ನಿಲ್ದಾಣದಲ್ಲಿ ಜನರ ವಲಸೆ ಮುಂದುವರೆದಿತ್ತು. ಸೋಂಕಿನ ಅರಿವಿಲ್ಲದೆ ಗುಂಪು ಗುಂಪಾಗಿ ಜನ ಜಮಾಯಿಸಿದ್ರು. ಲಾಕ್ಡೌನ್ಗೆ ಹೆದರಿ ಪ್ರಯಾಣಿಕರು ಸ್ವಂತ ಊರು ಸೇರ್ತಿದ್ದಾರೆ. ಲಾಕ್ಡೌನ್ಗೆ ಹೆದರಿದ ಬೇರೆ ರಾಜ್ಯದ ಮತ್ತು ಇತರೆ ಜಿಲ್ಲೆಗಳ ಜನ ಬೆಂಗಳೂರಿನಿಂದ ಕಾಲ್ಕಿತ್ತಿದ್ದಾರೆ. ಯಶವಂತಪುರ ರೈಲು ನಿಲ್ದಾಣದಲ್ಲಿ ಸಾವಿರಾರು ಜನ ಬರ್ತಿದ್ದು, ಗಂಟು ಮೂಟೆ ಕಟ್ಟಿಕೊಂಡು ನಿಲ್ದಾಣಕ್ಕೆ ಪ್ರಯಾಣಿಕರು ಆಗಮಿಸುತ್ತಿದ್ದು ಸಾಮಾನ್ಯವಾಗಿತ್ತು. ತಲೆ ಮೇಲೆ ಚೀಲ, ಕೈಯಲ್ಲಿ ಬ್ಯಾಗ್ ಹಿಡಿದು ನಿಲ್ದಾಣಕ್ಕೆ ಬಂದ ಜನ ದೈಹಿಕ ಅಂತರ ಇಲ್ಲದೆ ಗುಂಪು ಗುಂಪಾಗಿ ಸೇರಿದ್ರು. ಲಾಕ್ಡೌನ್ ಇದ್ರೂ ಸಹ ಸುಖ ಸುಮ್ಮನೆ ಬೀದಿಗಿಳಿದ ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ರು. ಏರ್ಪೋರ್ಟ್ ರಸ್ತೆ ಹುಣಸಮಾರನಹಳ್ಳಿ ಬಳಿ ಬೆಳ್ಳಂಬೆಳಗ್ಗೆ 3 ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿ ಸ್ಟೇಷನ್ಗೆ ಹೊತ್ತೊಯ್ದ್ರು. ಏರ್ಪೋರ್ಟ್ ರಸ್ತೆ ಹುಣಸಮಾರನಹಳ್ಳಿ ಬಳಿ ಖಾಕಿ ಅಲರ್ಟ್ ಆಗಿದ್ದು, ಅನಗತ್ಯವಾಗಿ ಓಡಾಡುವ ವಾಹನಗಳಿಗೆ ತಡೆಯೊಡ್ತಿದ್ದಾರೆ. ಲಾಕ್ಡೌನ್ ಇದ್ರೂ ಸಹ ಮೈಸೂರು ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಬ್ರೇಕೇ ಬಿದ್ದಿರಲಿಲ್ಲ. ಇವತ್ತು ಸಹ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೊಲೀಸರು ವಾಹನ ತಪಾಸಣೆ ಮಾಡುತ್ತಿದ್ದರಿಂದಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅನಗತ್ಯ ಸಂಚಾರಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ರು. ರಾಜ್ಯದಲ್ಲಿ ಬಿಗಿ ಲಾಕ್ಡೌನ್ ಇದ್ರೂ ಜನರ ತೀವ್ರ ನಿರ್ಲಕ್ಷ್ಯ ಮುಂದುವರೆದಿದ್ದು, ಬೆಂಗಳೂರಿನ ನೆಂಟರ ಮನೆಗೆ ಹೋಗಲು ಬಂದಿದ್ದ ವ್ಯಕ್ತಿ ಲಾಕ್ ಆಗಿದ್ದ. ರಾಮನಗರದಿಂದ 2 ಮಕ್ಕಳ ಜೊತೆ ಬರ್ತಿದ್ದ ವ್ಯಕ್ತಿಯನ್ನ ಕೆಂಗೇರಿಯ ನೈಸ್ ಜಂಕ್ಷನ್ ಬಳಿ ಪೊಲೀಸರು ತಡೆ ನೀಡಿದ್ರು. ವಾಪಸ್ ರಾಮನಗರದ ಮನೆಗೆ ತೆರಳುವಂತೆ ವ್ಯಕ್ತಿಗೆ ಸೂಚನೆ ನೀಡಿದ್ರು. ಆದರೆ ರಾಮನಗರಕ್ಕೆ ತೆರಳುತ್ತಿದ್ದ ವ್ಯಕ್ತಿಗೆ ಮತ್ತೆ ಬಿಡದಿ ಬಳಿ ತಡೆ ನೀಡಿದ್ರು. ಕೆಲ ಹೊತ್ತು ತಡೆದು ಮತ್ತೊಮ್ಮೆ ಹೊರಬರದಂತೆ ಎಚ್ಚರಿಕೆ ನೀಡಿ ಪೊಲೀಸರು ವಾಪಸ್ ಕಳಿಸಿದ್ರು. ಲಾಕ್ಡೌನ್ ಇದ್ರೂ ಕೂಡ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಜನರ ಓಡಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಹೀಗಾಗಿ ಬೆಂಗಳೂರಿನ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿತ್ತು. ಅದರಲ್ಲೂ ಕೆಐಎಬಿಗೆ ಸಂಪರ್ಕ ಕಲ್ಪಿಸುವ ಹೈವೇಗಳು ಕಂಪ್ಲೀಟ್ ಬಂದ್ ಆಗಿದ್ದು, ದೇವನಹಳ್ಳಿ ಏರ್ಪೋರ್ಟ್ ಸಂಪರ್ಕಿಸುವ ಫ್ಲೈಓವರ್ ಬಂದ್ ಮಾಡಲಾಗಿತ್ತು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಟಫ್ ಲಾಕ್ಡೌನ್ ಜಾರಿಯಾಗಿರುವುದರಿಂದ ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದ್ದ ಸಮಯವನ್ನ ಕಟ್ ಮಾಡಲಾಗಿದೆ. ಈ ಹಿಂದೆ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಅವಕಾಶ ನೀಡಲಾಗಿತ್ತು. ಆದರೆ ಸೋಂಕು ಮತ್ತೆ ಹೆಚ್ಚಳವಾಗ್ತಿರೋದ್ರಿಂದ ಹೊಸ ಲಾಕ್ಡೌನ್ನಲ್ಲಿ ಬೆಳಗ್ಗೆ 6ರಿಂದ 10ರವರೆಗೆ ಅವಕಾಶ ನೀಡಲಾಗಿದೆ. ನಡೆದುಕೊಂಡು ಹೋಗಿ ಅಗತ್ಯ ವಸ್ತು ಖರೀದಿಸಿದ್ರು. ಖಾಕಿಗೆ ಚಳ್ಳೆಹಣ್ಣು ತಿನ್ನಿಸಲು ಕಿಲಾಡಿ ಯುವತಿಯರು ಮಾಡಿದ್ದೇನು? ಲಾಕ್ಡೌನ್ನಿಂದಾಗಿ ಬೆಂಗಳೂರಿನಿಂದ ಹೋಗಬೇಕಾದ ವಿಮಾನಗಳು ರದ್ದಾಗಿದ್ದು ಎಷ್ಟು? ಪ್ರಯಾಣಿಕರನ್ನ ಕರೆತಂದು ಲಾಕ್ ಆದ ಆಟೋ ಚಾಲಕ ಗೋಳಾಡಿದ್ದು ಯಾಕೆ? ನೋಡೋಣ ಟೈಟ್ ರೂಲ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಟೈಟ್ ಲಾಕ್ಡೌನ್ನಲ್ಲೂ ಜನರ ಕಳ್ಳಾಟ ಮುಂದುವರೆದಿದೆ. ಪೊಲೀಸರನ್ನೇ ಯಾಮಾರಿಸಲು ಹೋಗಿ ಯುವತಿಯರು ಲಾಕ್ ಆಗಿದ್ದಾರೆ. ಹಾಲಿನ ಕ್ಯಾಂಟರ್ ಹತ್ತಿ ಮದುವೆಗೆ ಹೊರಟಿದ್ದ ಯುವತಿಯರು ಬಿಡದಿ ಬಳಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ನಂದಿನಿ ಮಿಲ್ಕ್ ಸಪ್ಲೈ ಮಾಡುವ ಕ್ಯಾಂಟರ್ನಲ್ಲಿ ಹೊರಟಿದ್ರು. ನಂದಿನಿ ಹಾಲಿನ ಕ್ಯಾಂಟರ್ ತಡೆದು ಪ್ರಶ್ನಿಸಿದಾಗ ಮದುವೆಗೆ ಹೊರಟಿದ್ದೀವಿ ಅಂತ ಯುವತಿಯರು ಪ್ರತ್ಯುತ್ತರ ನೀಡಿದ್ರು. ಬಳಿಕ ಕ್ಯಾಂಟರ್ ಸೈಡ್ಗೆ ಹಾಕಿ ಪೊಲೀಸರು ಬೈದು ಕಳಿಸಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಮಾಡಿರೋದ್ರಿಂದ ಬೆಂಗಳೂರು ವಿಮಾನ ಸಂಚಾರಕ್ಕೂ ಬಿಸಿ ತಟ್ಟಿದೆ. ಹೀಗಾಗಿ ಪ್ರಯಾಣಿಕರಿಲ್ಲದಕ್ಕೆ 53 ವಿಮಾನಗಳ ಹಾರಾಟ ರದ್ದುಗೊಂಡಿದೆ. ಬೆಂಗಳೂರಿಗೆ ಬರುವ ವಿಮಾನಗಳ ಹಾರಾಟವು ಕ್ಯಾನ್ಸಲ್ ಆಗಿದೆ. ಬೆಂಗಳೂರಿನಿಂದ ಹೊರಡಬೇಕಿದ್ದ ವಿಮಾನಗಳ ಹಾರಾಟ ಬಂದಾಗಿದ್ದು, ಕೆಂಪೇಗೌಡ ಏರ್ಪೋರ್ಟ್ ಪ್ರಯಾಣಿಕರಿಲ್ಲದೆ ಸಂಪೂರ್ಣ ಖಾಲಿಯಾಗಿದೆ. ಕೋವಿಡ್ ತಡೆಗೆ ಟಫ್ ಲಾಕ್ಡೌನ್ ಜಾರಿಯಾಗಿರೋದ್ರಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜನ ಬೆಳ್ಳಂಬೆಳಗ್ಗೆಯೇ ಓಡೋಡಿ ಬಂದಿದ್ರು. ಬೆಳಗ್ಗೆ 11 ಗಂಟೆಗೆ ಇರುವ ವಿಮಾನಕ್ಕೂ ಮುಂಜಾನೆಯೇ ಆಗಮಿಸಿದ್ರು. ಆದರೆ ಪ್ರಯಾಣಿಕರ ಕೊರತೆ ಇದ್ದಿದ್ರಿಂದಾಗಿ 53ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದ್ರಿಂದ ಹಲವು ಪ್ರಯಾಣಿಕರು ಅತ್ತ ತಾವು ಹೋಗಬೇಕಾದ ಜಾಗಕ್ಕೂ ಹೋಗಲಾಗದೆ ಮನೆಗೆ ವಾಪಸ್ ಬರಲಾಗದೆ ಕಂಗಾಲಾಗಿದ್ರು. ಲಾಕ್ಡೌನ್ ಇರೋದ್ರಿಂದ ಜನರು ಅಗತ್ಯ ಸೇವೆ ಹೆಸರಲ್ಲಿ ಹೋಗಲು ಸರ್ಕಾರ ಅನುಮತಿ ನೀಡಿದೆ. ಆದರೆ ಐಡಿ ಕಾರ್ಡ್ ತೋರಿಸಬೇಕು. ಇಲ್ಲೊಬ್ಬ ಐನಾತಿ ಐಡಿ ಕಾರ್ಡ್ ತೋರಿಸಿ ಅಂತ ಪೊಲೀಸರು ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸಿ ಲಾಕ್ ಆಗಿದ್ದಾನೆ. ಬೆಸ್ಕಾಂನಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿದ್ದೀನಿ, ನನಗೆ ಯಾವುದೇ ಐಡಿ ಕಾರ್ಡ್ ಕೊಟ್ಟಿಲ್ಲ, ಯಾರಾದರೂ ಹಿಡಿದ್ರೆ ಈ ಲೆಟರ್ ತೋರಿಸು ಅಂತ ಕೊಟ್ಟಿದ್ದಾರೆ ಅಂತ ಪೊಲೀಸರ ಬಳಿ ಪರಿಪರಿಯಾಗಿ ಬೇಡಿಕೊಂಡ. 30 ನಿಮಿಷ ಗಾಡಿ ಬಿಡಿಸಿಕೊಳ್ಳಲು ಈತ
ಹರಸಾಹಸ ಪಟ್ಟ. ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿಗಳನ್ನು ಕೂಡ ಪೊಲೀಸರು ತಪಾಸಣೆ ನಡೆಸುತ್ತಿದ್ದು ಕಂಡುಬಂತು. ಟ್ಯಾಕ್ಸಿಗಳಲ್ಲಿ ಯಾರು ಪ್ರಯಾಣಿಸುತ್ತಿದ್ದಾರೆ ಎಂದು ಪರಿಶೀಲನೆ ನಡೆಸಿದ ಪೊಲೀಸರು ಫ್ಲೈಟ್ ಟಿಕೆಟ್ ಇದ್ರೆ ಪ್ರಯಾಣಕ್ಕೆ ಅವಕಾಶವಿದೆ, ಆದ್ರೆ ಇದು ದುರ್ಬಳಕೆಯಾಗ್ತಿದ್ಯಾ ಎಂದು ಪರಿಶೀಲನೆ ನಡೆಸಿ ಟ್ಯಾಕ್ಸಿಗಳನ್ನು ಬಿಟ್ಟು ಕಳಿಸುತ್ತಿದ್ರು. ಯಶವಂತಪುರ ಮಾರ್ಕೆಟ್ನಲ್ಲಿ ಫೀಲ್ಡ್ಗಿಳಿದ ಪೊಲೀಸರು ಅನಾವಶ್ಯಕವಾಗಿ ಓಡಾಡ್ತಿದ್ದ ವಾಹನ ಸವಾರರಿಗೆ ಶಾಕ್ ಕೊಟ್ರು. ಬೈಕ್ ಕೀ ಕಸಿದು ವಾಪಸ್ ಕಳಿಸಿದ್ರು. ಏನೋ ತರಕಾರಿ ತರೋದಕ್ಕೆ ಬೈಕ್ನಲ್ಲಿ ಬರಬೇಕಾ, ಕೀ ಕೊಡೋದಿಲ್ಲ ಹೋಗು, ಲಾಕ್ಡೌನ್ ಮುಗಿದ್ಮೇಲೆ ಬೈಕ್ ತಗೊಂಡು ಹೋಗು, ಗಾಡಿಲಿ ಬಂದೆ ಅಲ್ವಾ ತರಕಾರಿ ತಲೆ ಮೇಲೆ ಹೊತ್ಕೊಂಡು ಹೋಗು ಅಂತ ಬೈಕ್ ಸವಾರನಿಗೆ ಪೊಲೀಸ್ ಸಿಬ್ಬಂದಿ ಕ್ಲಾಸ್ ತೆಗೆದುಕೊಂಡ್ರು. ಕರ್ನಾಟಕದಲ್ಲಿ ಟೈಟ್ ಲಾಕ್ಡೌನ್ ಜಾರಿಯಲ್ಲಿರೋದ್ರಿಂದಾಗಿ ಹೊಸೂರು ರಸ್ತೆ ಸ್ತಬ್ಧವಾಗಿತ್ತು. ಗೂಡ್ಸ್ ಲಾರಿ ಹೊರತುಪಡಿಸಿ ಬೇರ್ಯಾವ ವಾಹನಗಳ ಸಂಚಾರಕ್ಕೂ ಅವಕಾಶವಿಲ್ಲ. ಅಲ್ಲೊಂದು ಇಲ್ಲೊಂದು ಎಂಬಂತೆ ಬೈಕ್, ಕಾರುಗಳು ಸಂಚರಿಸುತ್ತಿದ್ವು. ಉಳಿದಂತೆ ಸಂಪೂರ್ಣ ವಾಹನ ಸಂಚಾರ ಬಂದಾಗಿದೆ. ಹೆದ್ದಾರಿಯ ಕೆಲ ಅಂಗಡಿಗಳು ಓಪನ್ ಇದ್ರೂ ಜನ ಬಂದಿರಲಿಲ್ಲ. ತಮಿಳುನಾಡಿನಲ್ಲಿ ಇಂದಿನಿಂದ ಬಂದ್ ಜಾರಿಯಾಗಿರೋದ್ರಿಂದ ವಾಹನ ಓಡಾಟ ಸಂಪೂರ್ಣ ಬಂದಾಗಿತ್ತು. ಲಾಕ್ಡೌನ್ ಇದ್ರೂ ಮೆಜೆಸ್ಟಿಕ್ ಬಳಿ ಪ್ಯಾಸೆಂಜರ್ ಕರೆದುಕೊಂಡು ಬಂದಿದ್ದ ಆಟೋ ಚಾಲಕನಿಗೆ ಪೊಲೀಸರು ಲಾಠಿ ಏಟು ಬೀಸಿದ್ದಾರೆ. ಪೊಲೀಸರಿಂದ ಲಾಠಿ ಏಟು ತಿಂದು ಆಟೋ ಚಾಲಕ ಅಳಲು ತೋಡಿಕೊಂಡಿದ್ದಾನೆ. ಪ್ಯಾಸೆಂಜರ್ ಇದ್ರೂ ಟ್ರೈನ್ ಟಿಕೆಟ್ ತೋರಿಸಿದ್ರು ಬಿಡ್ಲಿಲ್ಲ ಅಂತ ಗೋಳಾಡಿದ್ದ. ಆಟೋ ಸೀಸ್ ಮಾಡಿದ್ದು, ಕೆಲವು ಬೈಕ್ಗಳನ್ನ ಸೀಸ್ ಮಾಡಲಾಯಿತು. ತರಕಾರಿ ತರೋಕೆ ಬಂದಿದ್ದೆ ಅಂತ ಮತ್ತೊಬ್ಬ ಸವಾರ ಹೇಳಿದ್ರು, ಬಿಡದೆ ಗಾಡಿ ಸೀಸ್ ಮಾಡಲಾಯಿತು. ಕರ್ನಾಟಕದಲ್ಲಿ ಇಂದಿನಿಂದ ಟೈಟ್ ರೂಲ್ಸ್ ಜಾರಿಯಾಗಿದ್ರೂ ತಮಿಳುನಾಡಿನಲ್ಲೂ ಲಾಕ್ಡೌನ್ ಇದೆ. ಆದರೂ ತಮಿಳುನಾಡಿನಿಂದ ರಾಜ್ಯದೊಳಗೆ ವಾಹನಗಳ ಎಂಟ್ರಿಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಬಳ್ಳೂರಿನ ಚೆಕ್ಪೋಸ್ಟ್ ಮೂಲಕ ವಾಹನಗಳು ರಾಜ್ಯದ ಗಡಿ ನುಸುಳ್ತಲೇ ಇವೆ. ಆದರೆ ಪೊಲೀಸರು ಮಾತ್ರ ಯಾವುದೇ ವಾಹನ ತಪಾಸಣೆ ಮಾಡದ ಕಾರಣ ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು. ಮಾರ್ಕೆಟ್ಗಳಲ್ಲಿ ಕೊರೋನಾ ರೂಲ್ಸ್ಗೆ ಬ್ರೇಕ್ ಬಿದ್ದಿದ್ದು ಹೇಗೆ? ಮಾರ್ಕೆಟ್ಗಳಲ್ಲಿ ವ್ಯಾಪಾರಿಗಳು ರೂಲ್ಸ್ಗೆ ಗೋಲಿಮಾರೋ ಅಂದ್ರ? ಬೇಕಾಬಿಟ್ಟಿ ಓಡಾಟ ನಡೆಸುತ್ತಿದ್ದವರಿಗೆ ಖಾಕಿ ಬಿಸಿ ಮುಟ್ಟಿಸಿದ್ದು ಹೇಗೆ? ನೋಡೋಣ ರೂಲ್ಸ್ ಕೇರ್ಲೆಸ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಇಂದಿನಿಂದ ಟಫ್ ರೂಲ್ಸ್ ಜಾರಿಯಾಗಿದ್ದು, ಅಗತ್ಯ ವಸ್ತುಗಳ ಖರೀದಿಗೆ ಬಾಗಲಕೋಟೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನ ಗುಂಪು ಗುಂಪಾಗಿ ಜಮಾಯಿಸಿದ್ರು. ಮಾಸ್ಕ್ ಹಾಕದೆ, ದೈಹಿಕ ಅಂತರವಿಲ್ಲದೆ ದಲ್ಲಾಳಿಗಳಿಂದ ತರಕಾರಿ ಹರಾಜು ಪ್ರಕ್ರಿಯೆ ಜೋರಾಗಿ ನಡೆದಿತ್ತು. ಈ ವೇಳೆ ಖರೀದಿಗೆ ಗ್ರಾಹಕರು ಮುಗಿಬಿದ್ದು ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು. ಕೊರೋನಾ ಎರಡನೇ ಅಲೆಯಿಂದ ಕರ್ನಾಟಕವನ್ನ ರಕ್ಷಿಸಲು ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡಲಾಗಿದೆ. ಧಾರವಾಡದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಸಂದಣಿ ಕಡಿಮೆಯಾಗಿತ್ತು. ನಡೆದುಕೊಂಡೇ ಬಂದು ಜನ ತರಕಾರಿ ಖರೀದಿ ಮಾಡಿದ್ರು. ಆಟೋ ಮತ್ತು ಬೈಕ್ಗಳ ಓಡಾಟ ವಿರಳವಾಗಿತ್ತು. ಅನಗತ್ಯವಾಗಿ ಓಡಾಟ ಮಾಡುತ್ತಿದ್ದವರ ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿದ್ದು, ಅಗತ್ಯ ವಸ್ತುಗಳಿಗೆ ಬೆಳಗ್ಗೆ 6ರಿಂದ 10ರ ತನಕ ಅವಕಾಶ ನೀಡಿದೆ. ಶಿವಮೊಗ್ಗದ ಗಾಂಧಿ ಬಜಾರ್, ದುರ್ಗಿಗುಡಿ, ಜೈಲ್ ರಸ್ತೆ, ಲಕ್ಷ್ಮೀ ಮಂದಿರ, ಎಪಿಎಂಸಿ ಮಾರುಕಟ್ಟೆ ಸೇರಿ ಮುಂತಾದ ಸ್ಥಳಗಳಲ್ಲಿ ಅಗತ್ಯ ವಸ್ತು ಖರೀದಿಗೆ ಮುಗಿಬಿದ್ದಿದ್ರು. ದೈಹಿಕ ಅಂತರ ಮರೆತು ಕೋವಿಡ್ ನಿಯಮಕ್ಕೆ ತಿಲಾಂಜಲಿ ಹಾಡಿದ್ರು. ಇಂದಿನಿಂದ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗಿದ್ದರಿಂದಾಗಿ ಕೊಪ್ಪಳ ತಾಲೂಕಿನ ಬೆಳವಿನಾಳ ತರಕಾರಿ ಮಾರುಕಟ್ಟೆಯಲ್ಲಿ ಜನಸ್ತೋಮವೇ ಸೇರಿತ್ತು. ತರಕಾರಿ ಖರೀದಿ ವೇಳೆ ಮಾಸ್ಕ್ ಹಾಕಿಕೊಳ್ಳದೆ, ದೈಹಿಕ ಅಂತರ ಮರೆತು ಖರೀದಿ ಮಾಡೋದ್ರಲ್ಲೇ ಜನ ಬ್ಯುಸಿಯಾಗಿದ್ರು. ಲಾಕ್ಡೌನ್ನ ಮೊದಲ ದಿನವೇ ಜನ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಕಲಬುರಗಿಯ ಎಂಎಸ್ಕೆ ಮಿಲ್ ಪ್ರದೇಶದಲ್ಲಿರುವ ಮಾರ್ಕೆಟ್ನಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ದೈಹಿಕ ಅಂತರ ಮರೆತು ತರಕಾರಿ ಖರೀದಿಸಲು ಜನ ಮುಗಿಬಿದ್ದಿದ್ರು. ತಳ್ಳುವ ಗಾಡಿಯಲ್ಲಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಿದ್ರು. ರಸ್ತೆ ಬದಿ ಕುಳಿತುಕೊಂಡು ವ್ಯಾಪಾರ ಮಾಡ್ತಿದ್ರು. ಇಂದಿನಿಂದ ರಾಜ್ಯಾದ್ಯಂತ ಲಾಕ್ಡೌನ್ ಜಾರಿಯಾಗಿದ್ರೂ ಮಾರುಕಟ್ಟೆಯಲ್ಲಿ ಜನಜಂಗುಳಿಗೆ ಬ್ರೇಕ್ ಬಿದ್ದಿರಲಿಲ್ಲ. ಬಳ್ಳಾರಿಯ ಬೆಂಗಳೂರು ರಸ್ತೆಯ ಮಾರುಕಟ್ಟೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ಆದರೆ ಈ ವೇಳೆ ದೈಹಿಕ ಅಂತರವೇ ಇರಲಿಲ್ಲ. ಇಲ್ಲಿ ಇನ್ನು ರಸ್ತೆಗಳಲ್ಲೂ ಸಹ ಅಂತರ ಮರೆತು ವಾಹನದಲ್ಲಿ ಜನ ಓಡಾಡ್ತಿದ್ರು. ಕೊರೋನಾ ನಿಯಂತ್ರಣಕ್ಕೆ ಇಂದಿನಿಂದ ಟಫ್ ಲಾಕ್ಡೌನ್ ಜಾರಿಯಾಗಿದ್ರೂ ಗದಗ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು, ತರಕಾರಿ ವ್ಯಾಪಾರಸ್ಥರಿಂದ ಕೊರೋನಾ ನಿಯಮ ಉಲ್ಲಂಘನೆ ಮಾಡಲಾಗಿತ್ತು. ತರಕಾರಿ ಹರಾಜು ಪ್ರಕ್ರಿಯೆಯಲ್ಲಿ ದಲ್ಲಾಳಿಗಳು ವ್ಯಾಪಾರಿಗಳಿಂದ ಸರಿಯಾಗಿ ಮಾಸ್ಕ್ ಹಾಕದೆ, ದೈಹಿಕ ಅಂತರವನ್ನ ಪಾಲಿಸದೆ ನಿಯಮ ಉಲ್ಲಂಘಿಸಿದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಿದ್ರೂ ಗದಗದ ಜನ ನಿರ್ಲಕ್ಷ್ಯ ತೋರಿದ್ರು.
ಯಾದಗಿರಿಯಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವ ವೇಳೆ ಕೋವಿಡ್ ನಿಯಮ ಉಲ್ಲಂಘನೆಯಾಗಿದೆ. ಯಾದಗಿರಿ ನಗರದ ಬಾಲಾಜಿ ದೇವಸ್ಥಾನದ ಬಳಿಯ ತರಕಾರಿ ಮಾರುಕಟ್ಟೆಯಲ್ಲಿ ದೈಹಿಕ ಅಂತರ ಮರೆತು ತರಕಾರಿ ಖರೀದಿ ನಡೆದಿತ್ತು. ಕೊರೋನಾ ಅಬ್ಬರಿಸುತ್ತಿದ್ದರೂ ಯಾದಗಿರಿ ಜನ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ರು. ಕೊರೋನಾ ಕಂಟ್ರೋಲ್ಗಾಗಿ ಇಂದಿನಿಂದ 14 ದಿನ ಲಾಕ್ಡೌನ್ ಮಾಡಲಾಗಿದೆ. ಆದರೆ ಚಾಮರಾಜನಗರದ ಎಪಿಎಂಸಿಯಲ್ಲಿ ಕೋವಿಡ್ ನಿಯಮ ಮರೀಚಿಕೆಯಾಗಿದೆ. ರೈತರು, ಗ್ರಾಹಕರು ಮತ್ತು ಮಧ್ಯವರ್ತಿಗಳು ಮಾಸ್ಕ್ ಹಾಕದೆ, ದೈಹಿಕ ಅಂತರ ಪಾಲನೆ ಮಾಡದೆ ಬೇಕಾಬಿಟ್ಟಿಯಾಗಿ ಓಡಾಟ ಮಾಡುತ್ತಿದ್ದಾರೆ. ಕೋವಿಡ್ ನಿಯಮ ಪಾಲನೆ ಮಾಡುವಂತೆ ನೋಡಿಕೊಳ್ಳಬೇಕಾದ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರಲಿಲ್ಲ. ಬೆಂಗಳೂರು ಆಯ್ತು, ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಲ್ಲಿ ಜನ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ? ಮಾರ್ಕೆಟ್ಗಳಲ್ಲಿ ಅಂತರ ಮರೆತು ಎಡವಟ್ಟು ಮಾಡಿದ್ದು ಎಲ್ಲೆಲ್ಲಿ? ಸಮಯ ಕಡಿತಗೊಳಿಸಿದ್ದಕ್ಕೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದು ಹೇಗೆ? ನೋಡೋಣ ಕರುನಾಡಿಗೆ ಬೀಗ ನ್ಯೂಸ್ ಟಾಪ್ 9ನಲ್ಲಿ. ಇಂದಿನಿಂದ ಟಫ್ ರೂಲ್ಸ್ ಜಾರಿಯಾಗಿದ್ದು, ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವ ಕೃಷಿ ಮಾರುಕಟ್ಟೆ ಸಂಪೂರ್ಣ ಖಾಲಿಯಾಗಿತ್ತು. ಮಾರುಕಟ್ಟೆಗೆ ನಡೆದುಕೊಂಡೇ ಬಂದ ಜನರು ಹೂ, ತರಕಾರಿ ಖರೀದಿ ಮಾಡಿ ತಲೆ ಮೇಲೆ ಮೂಟೆ ಹೊತ್ತು ತೆರಳಿದ್ರು. ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿರೋದ್ರಿಂದಾಗಿ ಮಾರುಕಟ್ಟೆಗೆ ಬರೋರ ಸಂಖ್ಯೆ ಕಡಿಮೆಯಾಗಿತ್ತು. ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಾಗಿದ್ದರಿಂದ ದಾವಣಗೆರೆ ನಗರದ ಕೆಆರ್ ಮಾರುಕಟ್ಟೆಗೆ ಅಗತ್ಯ ವಸ್ತುಗಳ ಹೆಸರಿನಲ್ಲಿ ಜನರ ದಂಡೆ ಹರಿದು ಬಂದಿತ್ತು. ತರಕಾರಿ, ದಿನಸಿ ವಸ್ತುಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬಂದಿದ್ದ ಜನ ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ರು. ಲಾಕ್ಡೌನ್ನಿಂದಾಗಿ ವ್ಯಾಪಾರ ವಹಿವಾಟಿಗೆ ಕಡಿಮೆ ಸಮಯ ನೀಡಿದ್ದಕ್ಕೆ ವ್ಯಾಪಾರಿಗಳು ಗರಂ ಆಗಿದ್ದಾರೆ. ಬೆಳಗಾವಿಯ ಗಣಪತಿ ಗಲ್ಲಿಯಲ್ಲಿ ಬೆಳಗಾವಿ ನಗರ ಪೊಲೀಸರ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ಸಾವಿರಾರು ರೂಪಾಯಿ ಕೊಟ್ಟು ಹೂ, ಹಣ್ಣು ತಂದಿದ್ದೇವೆ, ಈಗಾಗಲೇ ಅಂಗಡಿಗಳನ್ನು ಬಂದ್ ಮಾಡಿಸಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ವ್ಯಾಪಾರದ ಮೇಲೆ ಕುಟುಂಬ ನಿರ್ವಹಣೆ ಮಾಡ್ತಿದ್ದೇವೆ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯಾದ್ಯಂತ 14 ದಿನಗಳ ಕಠಿಣ ಲಾಕ್ಡೌನ್ ಇದ್ರೂ ಸರ್ಕಾರ ನಿಯಮ ಲೆಕ್ಕಿಸದೆ ಬೈಕ್, ಆಟೋ, ಖಾಸಗಿ ವಾಹನಗಳಲ್ಲಿ ಓಡಾಡೋರ ಸಂಖ್ಯೆಗೆ ಬ್ರೇಕ್ ಬಿದ್ದಿರಲಿಲ್ಲ. ಮಾರುಕಟ್ಟೆಯಲ್ಲಿ ಜನಸಂದಣಿ ತಡೆಯಲು ಹಾಸನದ ವಿಶಾಲ ಸಿಟಿ ಬಸ್ ನಿಲ್ದಾಣದಲ್ಲಿ ತರಕಾರಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶಿಸ್ತುಬದ್ಧವಾಗಿ ತರಕಾರಿ ಖರೀದಿಗೆ ನಗರಸಭೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು. ಮಂಗಳೂರಲ್ಲಿ ಅಗತ್ಯ ವಸ್ತು ಖರೀದಿಗೆ ವಾಹನ ಬಳಕೆಗೆ ಅನುಮತಿ ನೀಡಿದ್ದು, ಮಂಗಳೂರಿನ ಮಲ್ಲಿಕಟ್ಟೆ ಮಾರ್ಕೆಟ್ನಲ್ಲಿ ಖರೀದಿ ಮಾಡುವಾಗ ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಮಾಸ್ಕ್ ಧರಿಸದೆ ಅಂಗಡಿ ಮಾಲೀಕರು ವ್ಯಾಪಾರ ನಡೆಸುತ್ತಿದ್ರು. ವಾಹನಗಳು ಅನಿವಾರ್ಯವಾದರೆ ಮಾತ್ರ ವಾಹನ ಬಳಕೆಗೆ ಅನುಮತಿಸಿದ್ದ ಮಂಗಳೂರು ಕಮಿಷನರ್ ಎನ್ ಶಶಿಕುಮಾರ್ ವಾಹನಗಳಲ್ಲಿ ಆಗಮಿಸಿ ದಿನಸಿ ತರಕಾರಿ ಖರೀದಿ ವೇಳೆ ಜನಜಂಗುಳಿ ಉಂಟಾಗಿತ್ತು. ಕೊರೋನಾ ನಿಯಂತ್ರಣಕ್ಕೆ ಇಂದಿನಿಂದ 14 ದಿನ ಲಾಕ್ಡೌನ್ ಮಾಡಿದ್ರು. ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಜಯದೇವ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ದೈಹಿಕ ಅಂತರ ಮರೆತು ತರಕಾರಿ, ಸೊಪ್ಪು ಖರೀದಿಗೆ ಮುಗಿಬಿದ್ದಿದ್ರು. ಬೈಕ್ನಲ್ಲಿ ಮಾರುಕಟ್ಟೆಗೆ ಬಂದವರ ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ರು. ಚಿತ್ರದುರ್ಗದಲ್ಲಿ ನಿತ್ಯ ಸಾವು ನೋವುಗಳು ಹೆಚ್ಚುತ್ತಿದ್ರು. ಜನರು ಮಾತ್ರ ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಲಾಕ್ಡೌನ್ ಜಾರಿಯಾಗಿದ್ರೂ ಅಗತ್ಯ ವಸ್ತುಗಳ ಖರೀದಿ ಟೈಮ್ 10 ಗಂಟೆಗೆ ಮುಗಿದ್ರೂ ಜನರ ಓಡಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಜನರ ಬೇಕಾಬಿಟ್ಟಿ ಓಡಾಟ ಮುಂದುವರೆದಿತ್ತು. ಸುಖ ಸುಮ್ಮನೆ ಓಡಾಡುವವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಪಾಠ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಸರ್ಕಲ್, ಎಂಜಿ ರಸ್ತೆ, ಬಲಮುರಿ ವೃತ್ತದಲ್ಲಿ ಪೊಲೀಸರ ಸರ್ಪಗಾವಲು ಹಾಕಲಾಗಿತ್ತು. ಬಾಲ ಬಿಚ್ಚಿದವರ ಕಾರು, ಬೈಕ್ ಸೇರಿ ವಾಹನಗಳನ್ನು ವಶಕ್ಕೆ ಪಡೆದ್ರು. ವಿಜಯಪುರದಲ್ಲಿ ಟಫ್ ರೂಲ್ಸ್ ಜಾರಿಗೆ ಪೊಲೀಸರು ಮುಂದಾಗಿದ್ದು, ಅನವಶ್ಯಕ ವಾಹನಗಳನ್ನು ರಸ್ತೆಗಿಳಿಸಿದವರಿಗೆ ಲಾಠಿ ರುಚಿ ತೋರಿಸಿದ್ರು. ಎರ್ರಾಬಿರ್ರಿ ಕಾರ್ ಚಲಾಯಿಸಿದ ಬ್ಯಾಂಕ್ ನೌಕರನಿಗೆ ಪೊಲೀಸರು ಲಾಠಿ ಬೀಸಿದ್ರು. ವಿಜಯಪುರದ ಜಿಒಸಿಸಿ ಬ್ಯಾಂಕ್ ನೌಕರ ಬಸವರಾಜ ಎಸ್ ಕರ್ಜಗಿ ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದ. ಇನ್ನು ಕೋವಿಡ್ ಎಮರ್ಜೆನ್ಸಿ ಅಂತ ಕಾರ್ಗೆ ಬೋರ್ಡ್ ಹಾಕಿಕೊಂಡು ಹೊರಟಿದ್ದ ಅರ್ಚಕನ ಕಾರ್ ವಶಕ್ಕೆ ಪಡೆಯಲಾಗಿದೆ. ಲಾಕ್ಡೌನ್ ಮಧ್ಯೆಯೂ ಕೋಲಾರದಲ್ಲಿ ಹೊರಗೆ ಬಂದಿದ್ದ ಮಂಗಳಮುಖಿಗೆ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. ಮೆಡಿಕಲ್ ಶಾಪ್ಗೆ ಹೋಗಬೇಕು ಅಂತ ಮಂಗಳಮುಖಿ ಕುಂಟು ನೆಪ ಹೇಳಿದ್ರು. ಹೀಗಾಗಿ ಕೋಪಗೊಂಡ ಗಲ್ಪೇಟೆ ಪೊಲೀಸ್ ಪಿಎಸ್ಐ ವೇದಾವತಿ ಲಾಠಿ ರುಚಿ ತೋರಿಸಿದ್ರು. ಮಂಗಳಮುಖಿ ಬಲಗೈನಲ್ಲಿ ರಕ್ತ ಬರುವಂತೆ ಲಾಠಿ ಬೀಸಿದ್ರು. ಇದೇ ಕೊನೆ, ಮತ್ತೆ ಅನವಶ್ಯಕವಾಗಿ ಓಡಾಡಬೇಡ ಎಂದು ಮಂಗಳಮುಖಿಗೆ ಬುದ್ಧಿವಾದ ಹೇಳಿ ಪೊಲೀಸರು ವಾಪಸ್ ಕಳಿಸಿದ್ರು. ಕರ್ನಾಟಕ ಮಾತ್ರವಲ್ಲ, ದೇಶದ ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಲಾಕ್ಡೌನ್ ಮಾಡಲಾಗಿದೆ? ಕೊರೋನಾ ಸೋಂಕಿತರಲ್ಲಿ ಕಾಣಿಸಿಕೊಂಡ ಹೊಸ ಸೋಂಕು ಯಾವುದು? ಭಾರತದ ವೈರಸ್ ಹೆಚ್ಚು ಅಪಾಯಕಾರಿ ಅಂತ ಹೇಳಿದ್ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ಕೊರೋನಾದ ಎರಡನೇ ಅಲೆಯಲ್ಲಿ ದೇಶಾದ್ಯಂತ ಏಕರೂಪದ ಲಾಕ್ಡೌನ್ ಘೋಷಿಸುತ್ತಿಲ್ಲ. ಲಾಕ್ಡೌನ್ ಘೋಷಣೆಯನ್ನ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಬಿಟ್ಟು ಬಿಟ್ಟಿದೆ. ಹೀಗಾಗಿ ಜಮ್ಮು ಕಾಶ್ಮೀರದಿಂದ ಹಿಡಿದು ತಮಿಳುನಾಡು, ಕೇರಳದವರೆಗೂ ರಾಜ್ಯ ಸರ್ಕಾರಗಳೇ ತಮ್ಮ ರಾಜ್ಯಗಳ ವ್ಯಾಪ್ತಿಯಲ್ಲಿ ಲಾಕ್ಡೌನ್ ಘೋಷಿಸಿ ಜಾರಿಗೊಳಿಸುತ್ತಿವೆ. ಅಮೆರಿಕದಿಂದ ಭಾರತಕ್ಕೆ 2,200 ಆಕ್ಸಿಜನ್ ಕಾನ್ಸಂಟ್ರೇಟರ್ ನೆರವು ನೀಡಲಾಗಿತ್ತು. ಇವುಗಳನ್ನು ಅಗತ್ಯ ಇರುವ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಕರ್ನಾಟಕಕ್ಕೆ 400 ಆಕ್ಸಿಜನ್ ಕಾನ್ಸಂಟ್ರೇಟರ್, ಮಹಾರಾಷ್ಟ್ರಕ್ಕೆ 300 ಆಕ್ಸಿಜನ್ ಕಾನ್ಸಂಟ್ರೇಟರ್ ನೀಡಲಾಗಿದೆ. ಇನ್ನು ಅಮೆರಿಕ ಭಾರತಕ್ಕೆ 10,000 ಪಲ್ಸ್ ಆಕ್ಸಿಮೀಟರ್ ನೀಡಿತ್ತು. ಇವುಗಳ ಪೈಕಿ ಕರ್ನಾಟಕಕ್ಕೆ 1,308, ಮಹಾರಾಷ್ಟ್ರಕ್ಕೆ 2,144 ಆಕ್ಸಿಮೀಟರ್ ಹಂಚಿಕೆ ಮಾಡಲಾಗಿದೆ ಎಂದು ನೀತಿ ಆಯೋಗ ಹೇಳಿದೆ. ಕೊರೋನಾ ರೋಗಿಗಳಲ್ಲಿ ಮುಕರೊಮೈಕೋಸಿಸ್ ಎನ್ನುವ ಫಂಗಲ್ ಸೋಂಕು ಕಂಡುಬರ್ತಿದೆ. ಅನಿಯಂತ್ರಿತ ಡಯಾಬಿಟಿಸ್ ಮತ್ತು ಐಸಿಯುನಲ್ಲಿ ಹೆಚ್ಚಿನ ದಿನ ಇದ್ದವರಲ್ಲಿ ಮುಕರೊಮೈಕೋಸಿಸ್ ಫಂಗಲ್ ಸೋಂಕು ಕಂಡುಬರ್ತಿದೆ. ಇದನ್ನು ನಿಯಂತ್ರಿಸಲು ಕೊರೋನಾ ರೋಗಿಗಳ ರಕ್ತದ ಗ್ಲೂಕೋಸ್ ಮಟ್ಟವನ್ನು ಮಾನಿಟರ್ ಮಾಡಬೇಕು. ಎಚ್ಚರಿಕೆಯಿಂದ ಸ್ಟೆರಾಯ್ಡ್ ಬಳಸಬೇಕು. ಸರಿಯಾಗಿ ಆಂಟಿಬಯೋಟಿಕ್, ಆಂಟಿಫಂಗಲ್ ಮೆಡಿಸಿನ್ ಬಳಸಬೇಕು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಭಾರತಕ್ಕೆ ಸ್ನೇಹಿ ರಾಷ್ಟ್ರಗಳಿಂದ ಕೊರೋನಾದ ವೈದ್ಯಕೀಯ ನೆರವು ಮುಂದುವರೆದಿದೆ. ಇಸ್ರೇಲ್ನಿಂದ ನಿನ್ನೆ ರಾತ್ರಿ 1,300 ಆಕ್ಸಿಜನ್ ಕಾನ್ಸಂಟ್ರೇಟರ್ ಮತ್ತು 400 ರೆಸ್ಪಿರೇಟರ್ಗಳು ಭಾರತಕ್ಕೆ ಬಂದಿವೆ. ಇನ್ನು ದಕ್ಷಿಣ ಕೊರಿಯಾದಿಂದ 30 ಆಕ್ಸಿಜನ್ ಕಾನ್ಸಂಟ್ರೇಟರ್, 200 ಆಕ್ಸಿಜನ್ ಸಿಲಿಂಡರ್ಗಳು ಭಾರತಕ್ಕೆ ಬಂದಿವೆ. ಸುಪ್ರೀಂ ಕೋರ್ಟ್ ದೆಹಲಿಗೆ ಪ್ರತಿನಿತ್ಯ 700 ಮೆಟ್ರಿಕ್ ಟನ್ ಮೆಡಿಕಲ್ ಆಕ್ಸಿಜನ್ ಪೂರೈಸಲು ಆದೇಶ ನೀಡಿದೆ. ಆದರೂ ಕೇಂದ್ರ ಸರ್ಕಾರವು ದೆಹಲಿಗೆ ನಿತ್ಯ ಸರಾಸರಿ 533 ಮೆಟ್ರಿಕ್ ಟನ್ ಮೆಡಿಕಲ್ ಆಕ್ಸಿಜನ್ ಮಾತ್ರ ಪೂರೈಸಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದ್ದರ ಪೈಕಿ 76% ಮೆಡಿಕಲ್ ಆಕ್ಸಿಜನ್ ಅನ್ನ ಕಳೆದೊಂದು ವಾರದಲ್ಲಿ ಪೂರೈಸಿದೆ. ಇದರಿಂದಾಗಿ ಆಸ್ಪತ್ರೆಗಳು ಮೆಡಿಕಲ್ ಆಕ್ಸಿಜನ್ಗಾಗಿ ತುರ್ತು ಮನವಿ ಮಾಡ್ತಿವೆ ಎಂದು ದೆಹಲಿ ಸರ್ಕಾರ ಹೇಳಿದೆ. ದೇಶದಲ್ಲಿ ಕೊರೋನಾ ಲಸಿಕೆಯ ಕೊರತೆಯಿಂದಾಗಿ ಕೆಲ ರಾಜ್ಯಗಳು 2ನೇ ಡೋಸ್ ಲಸಿಕೆ ನೀಡಲು ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಲಭ್ಯ ಇರುವ ಲಸಿಕೆಯ ಪೈಕಿ 80%ರಷ್ಟನ್ನ 2ನೇ ಡೋಸ್ ಲಸಿಕೆಗೆ ನೀಡಲು ಆದ್ಯತೆ ನೀಡುತ್ತಿವೆ. ಆಂಧ್ರ, ದೆಹಲಿ, ಹರಿಯಾಣ, ಪಂಜಾಬ್, ಕರ್ನಾಟಕ, ಕೇರಳ, ಪಶ್ಚಿಮ ಬಂಗಾಳ, ಒರಿಸ್ಸಾ, ತೆಲಂಗಾಣ ಸೇರಿದಂತೆ ಬಹುತೇಕ ರಾಜ್ಯಗಳು ಈಗ 2ನೇ ಡೋಸ್ ಲಸಿಕೆ ನೀಡಿಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಲಸಿಕಾ ಕಂಪನಿಗಳು ಲಸಿಕೆಗೆ ಕೇಂದ್ರ ಮತ್ತು ರಾಜ್ಯಕ್ಕೆ ಬೇರೆ ಬೇರೆ ಬೆಲೆ ನಿಗದಿಪಡಿಸಿದ್ರೂ ಎಲ್ಲಾ ನಾಗರಿಕರಿಗೆ ಉಚಿತವಾಗಿ ಲಸಿಕೆ ನೀಡಲಾಗುತ್ತೆ. ಈಗಾಗಲೇ ಉಚಿತವಾಗಿ ಲಸಿಕೆ ಪಡೆದಿರುವವರಿಗೆ 2ನೇ ಡೋಸ್ ಅನ್ನು ಉಚಿತವಾಗಿ ನೀಡಲಾಗುತ್ತೆ. ರಾಜ್ಯ ಸರ್ಕಾರಗಳು ಉಚಿತವಾಗಿ ಲಸಿಕೆ ನೀಡುವುದಾಗಿ ಘೋಷಿಸಿವೆ. ಇದರಿಂದಾಗಿ ಜನರ ಮೇಲೆ ಯಾವುದೇ ಪರಿಣಾಮವಾಗಲ್ಲ ಎಂದು ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಭಾನುವಾರ ತಡರಾತ್ರಿ ಅಫಿಡವಿಟ್ ಸಲ್ಲಿಸಿದೆ. ಭಾರತದಲ್ಲಿ ಹರಡುತ್ತಿರುವ ಕೊರೋನಾ ವೈರಸ್ ಪ್ರಭೇದವು ಹೆಚ್ಚು ಅಪಾಯಕಾರಿಯಾಗಿದ್ದು ಲಸಿಕೆಯ ರಕ್ಷಣೆಯಿಂದ ಎಸ್ಕೇಪ್ ಆಗ್ತಿದೆ. ಇದರಿಂದಾಗಿ ಭಾರತದಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಹೇಳಿದ್ದಾರೆ. ವಿದೇಶಗಳಿಂದ ಬಂದಿದ್ದ 6,738 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ವಿವಿಧ ರಾಜ್ಯಗಳಿಗೆ ಕಳಿಸಲಾಗಿದೆ. ಜೊತೆಗೆ 3,856 ಆಕ್ಸಿಜನ್ ಸಿಲಿಂಡರ್, 16 ಆಕ್ಸಿಜನ್ ಜನರೇಷನ್ ಪ್ಲಾಂಟ್, 4,668 ವೆಂಟಿಲೇಟರ್ಗಳನ್ನು ವಿವಿಧ ರಾಜ್ಯಗಳಿಗೆ ಕಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಕರ್ನಾಟಕದ ಫಾಸ್ಟ್ ಬೌಲರ್ ಪ್ರಸಿದ್ಧ ಕೃಷ್ಣಾಗೂ ಕೊರೋನಾ ಕಂಟಕವಾಗಿದ್ದು ಹೇಗೆ? ಮಿಸ್ಟರ್ 360 ಹೆಸರು ಅದ್ಭುತ ಅಂತ ಹೇಳಿದ್ಯಾರು? ನಟ ಸೋನು ಸೂದ್ ಮೊರೆ ಹೋದ ನಿರ್ದೇಶಕ ಯಾರು? ಸ್ಯಾಂಡಲ್ವುಡ್ನಿಂದ ಫುಡ್ ಸರ್ವಿಸ್ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಆಯ್ಕೆ ಮಾಡಿದ ಟೀಂ ಇಂಡಿಯಾದಲ್ಲಿ ಪ್ರಸಿದ್ಧ ಕೃಷ್ಣ ಸ್ಟ್ಯಾಂಡ್ ಬೈ ಆಟಗಾರನಾಗಿ ಅವಕಾಶ ಪಡೆದಿದ್ರು. ಆದ್ರೀಗ ಕೊರೋನಾ ಕಾರಣದಿಂದ ಸರಣಿಯಿಂದ ಹೊರಗುಳಿಯುವ ಸಾಧ್ಯತೆ ಹೆಚ್ಚಿದೆ. ಜನ ಎಬಿಡಿಯ ನಿಜವಾದ ಹೆಸರನ್ನ ಮರೆಯಬಹುದು, ಆದರೆ ಮಿಸ್ಟರ್ 360 ಡಿಗ್ರಿ ಎಂಬ ಹೆಸರನ್ನ ಎಂದಿಗೂ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಆತನಿಗೆ ಬೇರೆ ಹೆಸರನ್ನ ನೀಡಬೇಕು ಎಂದು ನನಗೆ ಅನಿಸುವುದಿಲ್ಲ, ಯಾಕಂದ್ರೆ ಈ ಹೆಸರಿಗೆ ಅದು ಸನಿಹವೂ ಸುಳಿಯಲಾರದು ಎಂದು ವೀರೇಂದ್ರ ಸೆಹ್ವಾಗ್ ಅಭಿಪ್ರಾಯಪಟ್ಟಿದ್ದಾರೆ. ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಾಗೂ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗಾಗಿ ಟೀಂ ಇಂಡಿಯಾ ಜೂನ್ 2ರಂದು ಇಂಗ್ಲೆಂಡ್ನತ್ತ ಪ್ರಯಾಣ ಬೆಳೆಸಲಿದೆ. ಇದಕ್ಕೂ ಮುನ್ನ ಆಟಗಾರರಿಗೆ ಮುಂಬೈನಲ್ಲಿ 8 ದಿನಗಳ ಕ್ವಾರಂಟೈನ್ ಇರಲಿದ್ದು, ಆ ಬಳಿಕ ಇಂಗ್ಲೆಂಡ್ನಲ್ಲಿ 10 ದಿನಗಳ ಸ್ಟಾಫ್ ಕ್ವಾರಂಟೈನ್ನಲ್ಲಿ ಇರಲಿದ್ದಾರೆ.
ಭಾರತದಿಂದ ಮಾಲ್ಡೀವ್ಸ್ಗೆ ತೆರಳಿದ ಆಸ್ಟ್ರೇಲಿಯನ್ನರು ಇಬ್ಬರು ಬಾರ್ ಒಂದರಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಎಂಬ ಸುದ್ದಿಯೊಂದು ಹೊರಬಿದ್ದಿದೆ. ಸನ್ರೈಸರ್ಸ್ ತಂಡದ ಮಾಜಿ ನಾಯಕ ಡೇವಿಡ್ ವಾರ್ನರ್ ಮತ್ತು ಆಸ್ಟ್ರೇಲಿಯಾದ ಐಪಿಎಲ್ ಕಮೆಂಟೇಟರ್ ಮೈಕಲ್ ಸ್ಲೇಟರ್ ಕೈಕೈ ಮಿಲಾಯಿಸಿದ್ದಾರೆ ಎಂಬ ಸುದ್ದಿ ಭಾರೀ ಸದ್ದು ಮಾಡ್ತಿದೆ. ಶುಭ್ಮನ್ ಗಿಲ್ ಪ್ರದರ್ಶನದ ಬಗ್ಗೆ ನನಗೆ ಮೇಲ್ನೋಟಕ್ಕೆ ಅನಿಸುವುದೇನೆಂದರೆ ಆತನ ಮೇಲೆ ನಿರೀಕ್ಷೆಯ ಒತ್ತಡವಿದೆ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದ ನಂತರ ಆತ ರನ್ ಗಳಿಸುವ ನಿರೀಕ್ಷೆ ಹೆಚ್ಚು ಮಾಡುತ್ತದೆ. ಹೀಗಾಗಿ ನಿರೀಕ್ಷೆಯ ಒತ್ತಡ ಆತನನ್ನ ಕುಸಿಯುವಂತೆ ಮಾಡಿದೆ ಎಂದು ಸುನಿಲ್ ಗವಾಸ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ನಟ ಸೋನು ಸೂದ್ ತಮ್ಮ ಫೌಂಡೇಶನ್ ಮೂಲಕ ಕಷ್ಟದಲ್ಲಿರೋರ ಸಹಾಯಕ್ಕೆ ಮುಂದಾಗ್ತಿದ್ದಾರೆ. ಈಗ ಸಿನಿಮಾ ತಾರೆಯರು ಕೂಡ ಸೋನು ಸೂದ್ ಮೊರೆ ಹೋಗಿದ್ದಾರೆ. ಟಾಲಿವುಡ್ ನಿರ್ದೇಶಕ ಮೆಹರ್ ರಮೇಶ್ ವೈದ್ಯಕೀಯ ಸಹಾಯಕ್ಕಾಗಿ ಸೋನು ಸೂದ್ ಮೊರೆ ಹೋಗಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಔಷಧಿ ಸಿಗ್ತಿಲ್ಲ, ನೀವೇ ನಮ್ಮ ಕಡೆಯ ಹೋಪ್ ಎಂದು ಟ್ವಿಟರ್ನಲ್ಲಿ ಕೇಳ್ಕೊಂಡಿದ್ದಾರೆ. ಲಾಕ್ಡೌನ್ನಿಂದ ಊಟ ಇಲ್ಲದವರಿಗೆ ಊಟ ಮತ್ತು ದಿನಸಿ ಹಂಚಲು ಸ್ಯಾಂಡಲ್ವುಡ್ನ ಕೆಲವು ತಾರೆಯರು ಮುಂದಾಗಿದ್ದಾರೆ. ಲಾಕ್ಡೌನ್ ಆದಾಗಿನಿಂದಲೂ ನಿರಂತರವಾಗಿ ದಿನಸಿ ಊಟ ವಿತರಣೆ ಮಾಡ್ತಿದ್ದಾರೆ. ಈ ಸಾಲಿಗೀಗ ನಟಿ ಹರ್ಷಿಕಾ ಪೂಣಚ್ಚ ಮತ್ತು ನಟ ಭುವನ್ ಜೋಡಿಯೂ ಸೇರಿದೆ. ನಟ ವಿಜಯ್ ದೇವರಕೊಂಡ ಅಭಿನಯದ ಲೈಗರ್ ಚಿತ್ರದ ಹೊಸ ಅಪ್ಡೇಟ್ ಬಂದಿದೆ. ಚಿತ್ರೀಕರಣ ಮುಗಿಸಿರೋ ಲೈಗರ್ ತಂಡ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಈಗಾಗಲೇ ಸಿನಿಮಾದ ಟೀಸರ್ ರಿಲೀಸ್ ಆಗಬೇಕಿತ್ತು, ಆದರೆ ಕೊರೋನಾ ಹಾವಳಿಯಿಂದ ತಡವಾಗಿದೆ. ಸದ್ಯದಲ್ಲೇ ಟೀಸರ್ ರಿಲೀಸ್ ಡೇಟ್ ಅನ್ನ ಚಿತ್ರತಂಡ ಪ್ರಕಟ ಮಾಡಲಿದೆ. ಸದ್ಯ ಸಿನಿಮಾ ಕೆಲಸಗಳೆಲ್ಲ ನಿಂತು ಹೋಗಿವೆ. ಈ ನಡುವೆ ನಟ ರಮೇಶ್ ಅರವಿಂದ್ ಹೊಸ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಕಿರುತೆರೆಯಲ್ಲಿ ಧಾರಾವಾಹಿ ನಿರ್ಮಾಣ ಮಾಡಿರೋ ರಮೇಶ್ ಅರವಿಂದ್ ವೆಬ್ ಸರಣಿ ಮಾಡಲು ತಯಾರಿ ನಡೆಸುತ್ತಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.